ಎಲ್ಲರಿಗೂ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಸಾಕಷ್ಟು ಜನರು ನನಗೆ ಮೆಸೇಜ್ ಮಾಡ್ತಾಯಿದ್ರಿ, ಕಮೆಂಟ್ ಮಾಡ್ತಾಯಿದ್ರಿ. ಏನಂದರೆ ಮೇಡಮ್, ನಮ್ಮದು ನೆಕ್ಸ್ಟ್ ಸೆಮಿಸ್ಟರ್ ಕ್ಲಾಸಸ್ ಯಾವಾಗಲಿಂದ ಸ್ಟಾರ್ಟ್ ಆಗ್ತಾವೆ, ಮತ್ತು ಹಾಲಿಡೇಸ್ ಎಷ್ಟು ದಿನ ನಮಗೆ ಸಿಗ್ತಾವೆ ಎಕ್ಸಾಮ್ ಮುಗಿದ್ಮೇಲೆ, ಮತ್ತು ಅಷ್ಟೇ ಅಲ್ಲದೆ ಈಗ ನವೆಂಬರ್ ಡಿಸೆಂಬರ್ 2025 ಎಕ್ಸಾಮದ್ದು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ನೀವು ಎಲ್ಲ ಕೇಳ್ತಾ ಇದ್ದೀರಿ. ಸೊ ನಿಮ್ಮ ಕ್ವಶನ್ಸಿಗೆ, ಡೌಟ್ಸಿಗೆ ಆನ್ಸರ್ ಮಾಡುವಂಥ ಪ್ರಯತ್ನ ನಾನು ಈ ವಿಡಿಯೋದಲ್ಲಿ ಮಾಡ್ತೀನಿ. ಈ ವಿಡಿಯೋ ಎಂಟನ್ನು ವಾಚ್ ಮಾಡಿ, ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಯಾರಾದರೂ ಈ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿ ಮಾಹಿತಿಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಸೊ ಇಲ್ಲಿ ನೋಡಬಹುದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಂದರೆ ಪರೀಕ್ಷಿತ ಶೈಕ್ಷಣಿಕ ವೇಳಾಪಟ್ಟಿ ಪ್ರಕಾರ ನಿಮಗೆ ಆ್ಯಕ್ಚುಲಿ ಕ್ಲಾಸಸ್ ಯಾವಾಗಲಿಂದ ಸ್ಟಾರ್ಟ್ ಆಗ್ತಾವೆ ಅಂತ ಹೇಳಿ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಸೆಮಿಸ್ಟರ್ ಕ್ಲಾಸಸ್ ಯಾವಾಗಲಿಂದ ಸ್ಟಾರ್ಟ್ ಆಗ್ತಾವೆ ಅಂತ ಹೇಳಿ 2nd, 4th, 6th ಈವನ್ ಸೆಮಿಸ್ಟರ್ ಕ್ಲಾಸಸ್ ಫ್ರಮ್ 22nd ಡಿಸೆಂಬರ್ಲಿಂದ ಸ್ಟಾರ್ಟ್ ಆಗ್ತೈತೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ವ್ಯಾಲ್ಯುವೇಷನ್ ಯಾವಾಗ ಸ್ಟಾರ್ಟ್ ಆಗ್ತೈತಿ, ರಿಸಲ್ಟ್ ಯಾವಾಗ ಬರ್ತೈತೆ ಅಂತ ನೀವು ಕೇಳ್ತಾ ಇದ್ರಿ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಹೇಳೋದು ಹಾಲಿಡೇಸ್ ಬಗ್ಗೆ. ಸೊ ಹಾಲಿಡೇಸ್ ನಿಮಗೆ ಎಷ್ಟು ದಿನ ಸಿಗ್ತಾವೆ ಅಂದರೆ, ಸೊ ಮೇ ಬಿ ನಿಮಗೆ ನಿನ್ನೆನೇ ಎಲ್ಲರದು ಆಲ್ಮೋಸ್ಟ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಫೈನಲ್ ಎಲ್ಲರದು ನಿನ್ನೆನೇ ಮುಗಿದಿದೆ ಎಕ್ಸಾಮ್. ಏನೋ ಒಂದು ಬ್ರಾಂಚ್, 2 ಬ್ರಾಂಚದಷ್ಟೇ ನಾಳೆ ಇರ್ಬೋದು. ಬಟ್ ಕ್ಲಾಸಸ್ 22nd ಸ್ಟಾರ್ಟ್ ಆಗೋದ್ರಿಂದ ನಿಮ್ಗೆ ಹಾರ್ಡ್ಲಿ ಒಂದು 4 to 5 ಡೇಸ್ ಅಷ್ಟೇ ಹಾಲಿಡೇಸ್ ಸಿಗ್ತೈತಿ. ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಕಾಲೇಜ್ನವರು ಬೇಗನೆ ಸ್ಟಾರ್ಟ್ ಮಾಡಿದ್ರೆ, ಅಂದರೆ 22nd ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಜಸ್ಟ್ ಒಂದು 4 to 5 ಡೇಸ್ ಹಾಲಿಡೇಸ್ ಸಿಗ್ತೈತಿ. ಸಪೋಸ್ 1-2 ದಿನ ಲೇಟ್ ಆದರೆ ಒಂದು ಮ್ಯಾಕ್ಸಿಮಮ್ 7 ಡೇಸ್ ಹಾಲಿಡೇಸ್ ಸಿಗ್ತೈತೆ ಅಂತ ನಾನು ನಿಮಗೆ ಹೇಳ್ಬೋದು. ಓಕೆ, ಸೊ ನಿಮಗೆ ಕಾಲೇಜ್ನವರೇ ನಿಮಗೆ ಮೆಸೇಜ್ ಮಾಡ್ತಾರೆ ಯಾವಾಗಲಿಂದ ನೀವು ಕ್ಲಾಸಿಗೆ ಬರಬೇಕು. HOD ಅಥವಾ ನಿಮ್ಮ ಕ್ಲಾಸ್ ಸ್ಟಾಫ್ ನಿಮಗೆ ಮೆಸೇಜ್ ಮಾಡ್ತಾರೆ ಕ್ಲಾಸಸ್ ಯಾವಾಗಲಿಂದ ಸ್ಟಾರ್ಟ್ ಮಾಡ್ತಾರೆ ಅಂತಂಥೇಳಿ. ಸೊ ಅಲ್ಲಿ ತನಕ ನೀವು ಹಾಲಿಡೇಸ್ ಎಂಜಾಯ್ ಮಾಡಿರಿ. ಓಕೆ, ನೆಕ್ಸ್ಟ್ ವ್ಯಾಲ್ಯುವೇಷನ್ ಯಾವಾಗ ಸ್ಟಾರ್ಟ್ ಆಗ್ತೈತಿ ಅಂತಂತ ಹೇಳ್ಬೇಕಂದ್ರೆ ಇಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಎಲ್ಲ ಥಿಯರಿ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಅಂದರೆ ವ್ಯಾಲ್ಯುವೇಷನ್. ಸೊ ವ್ಯಾಲ್ಯುವೇಷನ್ನು ವಿತಿನ್ ದಿಸ್ ಡೇಟ್ ಕಂಪ್ಲೀಟ್ ಆಗ್ತೈತೆ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ವಿತಿನ್ ದಿಸ್ ಡೇಟ್ ಅಂದರೆ 20th ಡಿಸೆಂಬರ್ ಒಳಗಡೆನೇ ಕಂಪ್ಲೀಟ್ ಮಾಡ್ಬೇಕಂತ ಕೊಟ್ಟಿದ್ದಾರೆ. ಬಟ್ ನಿಮಗೆ ಹೇಳಬೇಕಂದ್ರೆ ಇನ್ನೂ ವ್ಯಾಲ್ಯುವೇಷನ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ, ಯಾಕಂದರೆ ಇನ್ನೂ ನಾಳೆ ತನಕ ಎಕ್ಸಾಮ್ ಇದೆಯಲ್ಲ. ಸೊ ವ್ಯಾಲ್ಯುವೇಷನ್ ಮೋಸ್ಟ್ಲಿ ನೆಕ್ಸ್ಟ್ ವೀಕ್ ಸ್ಟಾರ್ಟ್ ಮಾಡಬಹುದು. ಸೊ ವ್ಯಾಲ್ಯುವೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಗಬೇಕಂದ್ರೆ 7 ಡೇಸ್ ಆದರೂ ಬೇಕು ಮಿನಿಮಮ್. ಸೊ 7 ಡೇಸ್ ಆದಮೇಲೆ ನೆಕ್ಸ್ಟ್ ಮೀಟಿಂಗ್ ಮಾಡಿ ರಿಸಲ್ಟ್ ಕೊಡಲಿಕ್ಕೆ ಮತ್ತೆ ಒಂದು 7 ಡೇಸ್ ಟೈಮ್ ತಗೋತೈತಿ. ಸೊ ಮ್ಯಾಕ್ಸಿಮಮ್ ಒಂದು 15 ಡೇಸ್ ಟೈಮ್ ಆಫ್ಟರ್ ಯುವರ್ ಎಕ್ಸಾಮ್. ಸೊ ಆಫ್ಟರ್ ಯುವರ್ ಎಕ್ಸಾಮ್ 15 ಡೇಸ್ ಅಂದರೆ ಮೇ ಬಿ ನಿಮಗೆ ಜನವರಿ ಫಸ್ಟ್ ವೀಕ್ನಲ್ಲಿ ಅಥವಾ ಸೆಕೆಂಡ್ ವೀಕ್ನಲ್ಲಿ ನಿಮಗೆ ರಿಸಲ್ಟ್ ಕೊಡುವಂಥ ಸಾಧ್ಯತೆಗಳದ. ಅದಕ್ಕಿಂತ ಬೇಗ ಕೊಡ್ಬೋದು. ಈ ಸಲ ಡಿಜಿಟಲ್ ವ್ಯಾಲ್ಯುವೇಷನ್ ಆಗೋ ಸಲುವಾಗಿ, ಡಿಜಿಟಲ್ ವ್ಯಾಲ್ಯುವೇಷನ್ ಮಾಡ್ತಾ ಇರೋ ಸಲುವಾಗಿ ಫಸ್ಟ್ ಇಯರ್ದವ್ರಿಗೆ ಬೇಗನೆ ಬರ್ಬೋದು ರಿಸಲ್ಟ್. ಬಟ್ ಮ್ಯಾಕ್ಸಿಮಮ್ ಜನವರಿ ಫಸ್ಟ್ ವೀಕ್ ತನಕ ನೀವು ಕಾಯಬೇಕಾಗ್ತೈತಿ ರಿಸಲ್ಟಿಗೆ. ಓಕೆ, ಅಲ್ಲಿ ತನಕ ನೀವು ಹಾಲಿಡೇಸ್ ಎಂಜಾಯ್ ಮಾಡಿರಿ. ಕ್ಲಾಸಸ್ ನಿಮಗೆ ಯಾವಾಗ ಸ್ಟಾರ್ಟ್ ಮಾಡ್ತಾರಂತ ಹೇಳಿ ನಿಮಗೆ ಮೆಸೇಜ್ ಮಾಡಿದ ತಕ್ಷಣ ನೀವು ಕ್ಲಾಸ್ ಅಟೆಂಡ್ ಮಾಡಿರಿ. ಯಾಕಂದರೆ ನೆಕ್ಸ್ಟ್ ಈವನ್ ಸೆಮಿಸ್ಟರ್ನಲ್ಲಿ ಡೇಸ್ ಕಡಿಮೆ ಇರ್ತೈತಿ, ಜಾಸ್ತಿ ದಿನ ಪೋಸ್ಟ್ಪೋನ್ ಮಾಡಂಗಿಲ್ಲ ಅವರು. ಸೊ ನಾರ್ಮಲಿ ಒಂದು 3 to 4 ಮಂತ್ಸ್ ಇಲ್ಲಿ ಕೊಟ್ಟಿದ್ದಾರೆ, ಆಲ್ರೆಡಿ ಅದು ಕೊಟ್ಟಿದ್ದಾರೆ ನೋಡಿಲ್ಲ. 2nd, 4th ಮತ್ತು 6th ಸೆಮಿಸ್ಟರ್ ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಗ್ತೈತೆ ಅಂತಲೂ ಕೊಟ್ಟಿದ್ದಾರೆ ಇಲ್ಲಿ. ಸೊ ಫ್ರಮ್ 17th ಏಪ್ರಿಲ್ದಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತೈತಿ. ಸೊ ಅದಕ್ಕೆ ಇನಿಷಿಯಲ್ ಕ್ಲಾಸಸ್ ಯಾವುದು ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಸೊ ಅದ್ರ ಬಗ್ಗೆ ಮಾಹಿತಿಯನ್ನು ನಿಮ್ಮ HOD ಸ್ಟಾಫ್ ಕೊಡ್ತಾರೆ. ಓಕೆ, ಎಂಜಾಯ್ ದ ಹಾಲಿಡೇಸ್ ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.